ಕ್ರಿಕೆಟ್ ಆಡುವಾಗ ಮೈದಾನದಲ್ಲಿ ಅಗ್ರೆಸಿವ್ ಆಗಿ ಆಡಬೇಕು ಅನ್ನೋದೇನೋ ಸರಿ, ಆದರೆ ಅದಕ್ಕೂ ಒಂದಷ್ಟು ಲಿಮಿಟ್ಸ್ ಅಂತ ಇರುತ್ತೆ. ಅದನ್ನ ಮೀರಿ ಪರಸ್ಪರ ಆಟಗಾರರು ಫಿಸಿಕಲ್ ಅಸಲ್ಟ್ವರೆಗೂ ಹೋಗ್ತಾ ಇರೋದು ಡೇಂಜರಸ್ ಬೆಳವಣಿಗೆ. ಇತ್ತೀಚೆಗೆ ಲಂಕಾ ಸರಣಿ ವೇಳೆ ಯಶಸ್ವಿ ಜೈಸ್ವಾಲ್ ವರ್ತನೆ ಬಗ್ಗೆ ಕೂಡ ಅಸಮಾಧಾನಗಳು ಕೇಳಿ ಬಂದಿದ್ವು. ಆದರೆ ಈ ಥರನಾದ ಬಿಹೇವಿಯರ್ಗೆ ಸಿಗ್ತಾ ಇರುವಂತಹ ಪನಿಷ್ಮೆಂಟ್ ಕೂಡ ಚರ್ಚೆಗೆ ಗ್ರಾಸವಾಗಿದೆ. ವೈಭವ್ ಸೂರ್ಯವಂಶಿ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಹಾಗಾದ್ರೆ ಭಾರತದಲ್ಲಿ ಆಟಗಾರರ ವರ್ತನೆಗೆ ಬ್ರೇಕ್ ಹಾಕಬೇಕಾ? ಐಸಿಸಿ ಮತ್ತು ಬಿಸಿಸಿಐಗೆ ಅಲರ್ಟ್ ಮೆಸೇಜ್ ಕೊಟ್ಟವರು ಯಾರು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾದಲ್ಲಿ ಈಗ ಯುವ ಆಟಗಾರರದ್ದೇ ದರ್ಬಾರ್. ಅದರಲ್ಲೂ T20 ಹಾಗೆ ಟೆಸ್ಟ್ ಫಾರ್ಮೆಟ್ನಲ್ಲಂತೂ ಯಂಗ್ಸ್ಟರ್ಗಳೇ ತುಂಬಿದ್ದಾರೆ. ಈಗಷ್ಟೇ ಕೆರಿಯರ್ ಗ್ರೋತ್ ಆಗ್ತಾ ಇದ್ದು ಇಂಥ ಟೈಮಲ್ಲಿ ಅವರ ವರ್ತನೆಗಳು ಸರಿಯಾಗಿ ಇರಬೇಕು ಅನ್ನೋದು ಮಾಜಿ ಆಟಗಾರ ಸಂಜಯ್ ಮಂಜ್ರೇಕರ್ ಅವರ ವಾದ. ಅದರಲ್ಲೂ ವೈಭವ್ ಸೂರ್ಯವಂಶಿ ಹಾಗೆ ಯಶಸ್ವಿ ಜೈಸ್ವಾಲ್ ಹೆಸರನ್ನ ಪ್ರಸ್ತಾಪ ಮಾಡಿ ವಾರ್ನಿಂಗ್ ಕೊಟ್ಟಿದ್ದಾರೆ. ದಂಡ ಸಾಕಾಗಲ್ಲ, ಕಟ್ಟುನಿಟ್ಟಿನ ಶಿಕ್ಷೆ ಕೊಡಿ ಎಂದ ಮಂಜ್ರೇಕರ್. ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಹಾಗೆ ಶ್ರೀಲಂಕಾದ ಆಟಗಾರ ಅಸಿತಾ ಫೆರ್ನಾಂಡೋ ನಡುವೆ ಸ್ವಲ್ಪ ಕ್ಲಾಶ್ ಆಗಿತ್ತು. ಫರ್ನಾಂಡೋ ಟೀಸ್ ಮಾಡಿದ್ರೆ ಜೈಸ್ವಾಲ್ ಹೆಲ್ಮೆಟ್ನಿಂದ ಡಿಚ್ಚಿ ಕೊಟ್ಟಿದ್ರು. ಒಂದು ರೀತಿಯಾಗಿ ಕೈ ಮಿಲಾಯಿಸುವ ಮಟ್ಟಕ್ಕೆ ಹೋಗಿತ್ತು ಇವರಿಬ್ಬರ ಜಗಳ. ಐಸಿಸಿ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದ್ದಕ್ಕಾಗಿ ಇವರಿಬ್ಬರಿಗೂ ಕೂಡ ಅವರ ಪಂದ್ಯದ ಸಂಭಾವನೆಯ 25% ದಂಡವನ್ನು ವಿಧಿಸಲಾಗಿದೆ. ಜೊತೆಗೆ ಇಬ್ಬರಿಗೂ ಕೂಡ ಒಂದೊಂದು ಡಿಮೆರಿಟ್ ಅಂಕಗಳನ್ನು ನೀಡಲಾಗಿದೆ. ಸೊ ಇದು ಅವರಿಗೆ ಕೊಟ್ಟಿರುವಂಥ ಶಿಕ್ಷೆ. ಸೊ ಇದೇ ವಿಚಾರದ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ತಮ್ಮ ಒಪಿನಿಯನ್ ಶೇರ್ ಮಾಡಿರುವಂಥ ಮಂಜ್ರೇಕರ್ ಈ ದಂಡ ಸಾಕಾಗೋದಿಲ್ಲ, ಕ್ರಿಕೆಟ್ನಲ್ಲಿ ಯಾವುದೇ ರೀತಿಯ ಫಿಸಿಕಲ್ ಅಸಲ್ಟ್ಗೆ ಅವಕಾಶವಿರದಂತೆ ನೋಡಿಕೊಳ್ಳೋಕೆ ಕಠಿಣ ಶಿಕ್ಷೆಯನ್ನೇ ನೀಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಹಾಗೆ ವೈಭವ್ ಸೂರ್ಯವಂಶಿ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ವರ್ಷದ ಆರಂಭದಲ್ಲಿ ಎ ತಂಡಗಳ ತ್ರಿಕೋನ ಸರಣಿಯ ವೇಳೆ ಶ್ರೀಲಂಕಾ ಎ ತಂಡದ ಆಟಗಾರರೊಂದಿಗೆ ವೈಭವ್ ಸೂರ್ಯವಂಶಿ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ್ರು. ಆಗ್ಲೂ ಕೂಡ ಸಣ್ಣ ಪುಟ್ಟ ದಂಡವನ್ನು ವಿಧಿಸಿ ಕೈ ಬಿಟ್ಟಿದ್ರು. ಸೊ ಇಂಥ ವರ್ತನೆಯನ್ನ ಹೀಗೆ ಮುಂದುವರಿಸೋಕೆ ಬಿಟ್ರೆ ಅವರು ಅದೇ ರೀತಿಯಾದಂಥ ಬಿಹೇವಿಯರ್ ಅನ್ನ ರಿಪೀಟ್ ಮಾಡೋಕೆ ನೀವೇ ಅವರನ್ನ ಟ್ರೈನ್ ಮಾಡಿದಂತಾಗುತ್ತೆ. ಇದು ಕ್ರೀಡೆಗೆ, ಅದರಲ್ಲೂ ಕೂಡ ಅವರ ಭವಿಷ್ಯಕ್ಕೂ ಕೂಡ ಒಳ್ಳೆಯದಲ್ಲ ಎಂದಿದ್ದಾರೆ. ಸೂರ್ಯವಂಶಿಯನ್ನ ಪಂದ್ಯದಿಂದಲೇ ಕೈ ಬಿಡುತ್ತಿದ್ರ ಮಂಜ್ರೇಕರ್. ಅಷ್ಟಕ್ಕೂ ಇಲ್ಲಿ ವೈಭವ್ ಸೂರ್ಯವಂಶಿ ವರ್ತನೆ ಬಗ್ಗೆ ಮಂಜ್ರೇಕರ್ ಈ ಹಿಂದೆ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಇಂಡಿಯಾ ಎ ಪರ ಆಡ್ತಾ ಇದ್ದ ವೇಳೆ ಶ್ರೀಲಂಕಾ ಎ ವಿರುದ್ಧದ ಪಂದ್ಯದಲ್ಲಿ ವಿಷನ್ ಹಲಂಬಾ ಜೊತೆ ವೈಭವ್ ಕಿರಿಕ್ ಮಾಡಿಕೊಂಡಿದ್ರು. ಆ ಪಂದ್ಯದಲ್ಲಿ ಸೂಪರ್ ಓವರ್ ಆಗುತ್ತೆ. ಸೂಪರ್ ಓವರ್ ಬಳಿಕ ನಡೆದ ಈ ಘಟನೆಯಲ್ಲಿ ತಳ್ಳಾಟದ ದೃಶ್ಯಗಳು ಸಿಕ್ಕಾಪಟ್ಟೆ ಚರ್ಚೆಯಾಗಿದ್ವು. ನಂತರ ವೈಭವ್ ಸೇರಿದಂತೆ ಕೆಲ ಆಟಗಾರರಿಗೆ ದಂಡ ಕೂಡ ವಿಧಿಸಲಾಗಿತ್ತು. ಆದರೆ ಮಂಜ್ರೇಕರ್ ನಾನೇನಾದರೂ ಇಂಡಿಯಾ ಎ ಮ್ಯಾನೇಜ್ಮೆಂಟ್ನಲ್ಲಿ ಇದ್ದಿದ್ರೆ ಬಹುಶಃ ಮುಂದಿನ ಪಂದ್ಯದಿಂದ ವೈಭವ್ ಅವರನ್ನ ಕೈ ಬಿಡ್ತಾ ಇದೆ ಎಂದಿದ್ರು. ಯಾಕಂದ್ರೆ ಯುವ ಆಟಗಾರರಿಗೆ ಆನ್ ಫೀಲ್ಡ್ ಬಿಹೇವಿಯರ್ ಬಗ್ಗೆ ಸ್ಪಷ್ಟ ಸಂದೇಶ ನೀಡಬೇಕು ಅನ್ನೋದು ಅವರ ಮಾತಿನ ಉದ್ದೇಶವಾಗಿತ್ತು. ಯಾಕಂದ್ರೆ ಕಠಿಣ ಶಿಕ್ಷೆಗಳನ್ನ ನೀಡಿದಾಗ ನೆಕ್ಸ್ಟ್ ಪಂದ್ಯಗಳಲ್ಲಿ ಅವರು ಈ ರೀತಿಯಾದಂಥ ವರ್ತನೆಗಳನ್ನ ಮಾಡಲ್ಲ ಅನ್ನೋದು ಅವರ ಉದ್ದೇಶ. ಈಗ ಜೈಸ್ವಾಲ್ ವಿಚಾರದಲ್ಲೂ ಕೂಡ ಫರ್ನಾಂಡೋ ಹಾಗೆ ಜೈಸ್ವಾಲ್ ಇಬ್ಬರಿಗೂ ಕೂಡ 25% ದಂಡ ಹಾಕಿದ್ದಾರೆ. ಜೊತೆಗೆ ತಲಾ ಒಂದೊಂದು ಡಿಮೆರಿಟ್ ಪಾಯಿಂಟ್ಸ್ ನೀಡಿ ಅಷ್ಟಕ್ಕೆ ಬಿಟ್ಟಿದ್ದಾರೆ. ಬಟ್ ಇದು ಸಾಕಾಗಲ್ಲ ಎನ್ನುವಂಥದ್ದು ಮಂಜ್ರೇಕರ್ ಅವರ ಉದ್ದೇಶ. ಅಷ್ಟಕ್ಕೂ ಇಲ್ಲಿ ಮಂಜ್ರೇಕರ್ ಇದನ್ನ ಹೈಲೈಟ್ ಮಾಡೋಕೆ ಕಾರಣ ಕೂಡ ಇದೆ. ಆನ್ ಫೀಲ್ಡ್ ನಲ್ಲಿ ಪ್ರೆಷರ್ ಕ್ರಿಯೇಟ್ ಮಾಡೋದು, ಸ್ಲೆಡ್ಜಿಂಗ್ ಮಾಡೋದು, ಎಮೋಷನ್ ತೋರಿಸೋದು ಇದೆಲ್ಲ ಕಾಮನ್. ಆದರೆ ಫಿಸಿಕಲ್ ಕ್ಲಾಶ್, ತಳ್ಳಾಟ, ಹೆಲ್ಮೆಟ್ನಿಂದ ಡಿಚ್ಚಿ ಹೊಡೆಯೋದು ಇದೆಲ್ಲವನ್ನು ಕೂಡ ಸಾಮಾನ್ಯ ಅಗ್ರೆಷನ್ ಅಂತ ಪರಿಗಣನೆ ಮಾಡೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯುವ ಆಟಗಾರನ್ನ ನೋಡಿಕೊಂಡು ಮುಂದಿನ ಪೀಳಿಗೆ ಕೂಡ ಬೆಳೀತಾ ಇರುತ್ತೆ, ಅವರಿಂದನೇ ಕಲಿತಾ ಇರುತ್ತೆ. ಹೀಗಾಗಿ ಸಣ್ಣ ಪುಟ್ಟ ತಪ್ಪುಗಳು ಅಂತ ನಿರ್ಲಕ್ಷ್ಯ ಮಾಡಿದ್ರೆ ನಾಳೆ ಅದೇ ವರ್ತನೆ ದೊಡ್ಡ ಸಮಸ್ಯೆಯಾಗಿ ಬದಲಾಗಬಹುದು ಅನ್ನೋದು ಅವರ ಕನ್ಸರ್ನ್. ನಮಸ್ಕಾರ.